ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಉಪನಿರ್ದೇಶಕರು ಕಾರ್ಯಾಲಯ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಚೇತನ್ ಕುಮಾರ್ ಎಂಎನ್ ಡಿಡಿ ಸಾಹೇಬರಿಗೆ ಆಫೀಸ್ಗೆ ತೆರಳಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಶ್ರೀ ಹನುಮಂತ ಮಲ್ಲಪ್ಪ ಶೇಖನವರ್ ಇವರ ನೇತೃತ್ವದಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕೊರತೆ ಕುರಿತು, ಅಂಗನವಾಡಿಗಳಲ್ಲಿ ಮಕ್ಕಳು ಇಲ್ಲದಿದ್ದರೆ ಕೂಡ ಎಂದು ಹಾಜರಾತಿ ತುಂಬುವುದು, ಅಂಗನವಾಡಿಗಳಿಗೆ ಈಗಿನ ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಸಿಡಿಪಿಒ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡುತ್ತಿಲ್ಲ, ಅನೇಕ ಹೀಗೆ ಸಮಸ್ಯೆ ಕುರಿತು ಮನವಿಯನ್ನು ಲಿಖಿತ ರೂಪದಲ್ಲಿ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಇಂದು ಬೆಳಗಾವಿ ಆಫೀಸ್ನಲ್ಲಿ ಸಲ್ಲಿಸಲಾಯಿತು. ಡಿಡಿ ಸಾಹೇಬರು ಸ್ವೀಕರಿಸಿ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಶ್ರೀ ಹನುಮಂತ ಮಲ್ಲಪ್ಪ ಶೇಖನವರ್ ಹುಕ್ಕೇರಿ ತಾಲೂಕಾ ಭೀಮ್ ಆರ್ಮಿ ಅಧ್ಯಕ್ಷರು, ಮಹೇಶ್ ಪರಶುರಾಮ್ ಕೇರೋರ್ ಹುಕ್ಕೇರಿ ತಾಲೂಕಾ ಭೀಮ್ ಆರ್ಮಿ ಉಪಾಧ್ಯಕ್ಷರು, ಆಶೀಶ್ ಮುಜಾವರ್ ಕಾರ್ಯದರ್ಶಿ, ವಿಜಯ್ ದಶರಥ್ ಕಾಂಬಳೆ ಗೌರವ ಅಧ್ಯಕ್ಷರು, ಸಂಚಾಲಕರಾದಂಥ ನಾನಾ ಸಾಹೇಬ್ ಜೈಪಾಲ್ ಶೇಖನವರ್, ತಾಲೂಕಾ ಮುಖಂಡರಾದ ಸಂಜಯ್ ಹಲ್ಗೇಶ್, ಸಾಗರ್ ಸೊಂಟೆಂಕಿ, ತಾನಾಜಿ ಕಾಂಬಳೆ, ಶ್ರೀಧರ್ ಗಾಯಕ್ವಾಡ್, ಆನಂದ್ ದುಂಡಪ್ಪ ಕೆಂಗಾರ್, ಅಕ್ಷಯ್ ಶಶಿಕಾಂತ್ ಕಾಂಬಳೆ, ಬೀರಪ್ಪ ರಾಯಪ್ಪ ಕಬ್ಬೂರ್, ಸಂಜಯ್ ಭೀಮರಾವ್ ಮಾಳೆ, ಇರ್ಫಾನ್ ಕಾಜಿ ಹಾಗೂ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಬೆಳಗಾವಿ. ವಿಸಿಟ್ ಅಂತಂದ್ರೆ ನಮ್ಮ ಒಂದು ಇದ್ರ ಪ್ರಕಾರವಾಗಿ ರಾಮಮೂರ್ತಿ ಅವರೇ ಅಧಿಕೃತವಾದ CDPO ಅವರು, ಅವರಿಂದನೇ ಎಲ್ಲ ಮಾಹಿತಿನ ನಾವು ತಗೋತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಒಂದೇನಿದೆ, ಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ ಹಿಂದಿನ CDPO ಅವರು ಕೂಡ್ತಿದ್ದಾರೆ. ಅದು ನಾವು ಅಬ್ಜೆಕ್ಷನ್ ಮಾಡ್ತಿಲ್ಲ, ಯಾಕೆಂದ್ರೆ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಹೋಗಿ ಅವರು, ಯಾಕೆಂದ್ರೆ ಯಾವುದೇ ಟ್ರಾನ್ಸ್ಫರ್ಸ್ಗಳು ಮಾಡೋದು ಸರ್ಕಾರ ಮಾಡೋದು, ನಾನು ಮಾಡೋದು. ಸರ್ಕಾರಕ್ಕೆ ಹೋಗಿ ಅವರು ರಿಪೋರ್ಟ್ ಆಗಿ ಅಲ್ಲಿಂದ ಈ ಥರ ಕೋರ್ಟ್ ಆದೇಶ ಆಗಿದೆ, ನನಗೆ ಆದೇಶ ಕೊಡಿ ಅಂತ ಅಲ್ಲಿಂದ ತರಬೇಕು. ಅವ್ರು ಅದು ಬಿಟ್ಟು ಇವನ್ ಅವ್ರದೇ ಆದ ಒಂದು ವೇಳೆ ಅವ್ರು ಇದು ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ಏನು ಮಾಡೋದು. ಆದ್ರೆ ಅಲ್ಲಿ CDPO ಅವರು ಅಷ್ಟೇ ಇಲ್ಲ, ಆಯಾ ತಾಲೂಕಲ್ಲಿ ಎಷ್ಟೋ ಜನ ಸೂಪರ್ವೈಸರ್ಸ್ ಇದ್ದಾರೆ ಸರ್. ಸೂಪರ್ವೈಸರ್ ಹೋಗಿ ವಿಸಿಟ್ ಮಾಡಬೇಕು. ಉದಾಹರಣೆ ನಮ್ಗೆ ಗೋಟ್ರು ಹೇಳ್ತೇನೆ, ಇವಾಗ ಸೂಪರ್ವೈಸರ್ ಹೊಸವಾಗಿ ಬಂದು ಚಂದ್ರಿಕೆ ಅಂತ ಹೊಸವಾಗಿ ಬಂದಾರೆ ಮೇಡಮ್ ಅವರು. 1.5 ತಿಂಗಳಾಯ್ತು, ಒಂದ್ಸಲ ವಿಸಿಟ್ಗೆ ಬಂದಿಲ್ಲ. ಇದು ಹೇಗೆ ಸರ್? ಅದಕ್ಕೆ ವಿಚಾರಣೆ ಮಾಡಿ ಎಲ್ಲರಿಗೂ CDPO ಅವ್ರಿಗೆ ಅಂತ ಅಂದ್ರೆ CDPO ಒಬ್ರು ಏನ್ ಮಾಡಕ್ಕಾಗಲ್ಲ. CDPO ಅವ್ರದಾರ ಚಂದ್ರಿಗೆ ಅಂತ ಮೇಡಮ್ ಅವ್ರಿ ತಿಂಗಳಿಗೆ ಸೂಪರ್ವೈಸರ್ ಗೋಟ್ರು ಎಲ್ಲರಿಗೂ ಒಂದ್ ಸ್ವಲ್ಪ ಸ್ಕೂಲ್ಗಳಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಒಂದು ಮೀಟಿಂಗ್ ದಲ್ಲಿ ನೀವು ಹೇಳ್ಬೇಕಂತ ನಮ್ದೊಂದು ಇದನ್ನ 100% ಮಾಡ್ತೀವಿ. ಓಕೆ ಸರ್, ಮಾಹಿತಿ ಫೋನ್ ಮೂಲಕ ನಿಮ್ಗೆ ಹತ್ತಿಸಿ ಹೇಳ್ಬೇಕಂದ್ರೆ ಫೋನ್ ಪಿಕ್ ಆಗಿಲ್ಲ. ಆ ಕಾರಣದಿಂದ ನಮ್ಮ ಸಂಘಟನೆ ಬಂದು ನಿಮ್ಗೆ ಭೇಟಿ ಒಂದು ಮನವಿ ಕೊಟ್ಟು ಒಳ್ಳೇದಾಯ್ತು. ವಿಚಾರ ನಿಮ್ಗೆ ಗೊತ್ತಿದೆ, ತಾಲೂಕದು ನನಗಿಂತ ಹೆಚ್ಚಿನವಾಗಿ ಗೊತ್ತಿರುತ್ತೆ. ನಾನು ಯಾಕೆಂದ್ರೆ ಪ್ರತಿನಿತ್ಯ ನೀವು ಅಲ್ಲಿರ್ತೀರಿ, ಪ್ರತಿನಿತ್ಯ ಗೊತ್ತಾಗ್ತಾ ಇರ್ತವೆ ಏನಾಗ್ತದೆ ಇಲ್ಲ ಅನ್ನೋದು. ನಂದು ಏನಿದೆ ಇದು ನ್ಯೂನತೆ ಸರಿಪಡಿಸ್ತೇನೆ. ಓಕೆ. ಮತ್ತೊಂದು ಸರ್, ನಮ್ದು ಕ್ವಶನ್ ಈಗ ಮೊನ್ನೆ ಇಲ್ಲಿ ಕೆಲವೊಂದು ಟೀಚರ್ಸ್ ಆಯ್ಕೆ ಕೊಟ್ಟಾರ ಸರ್. ಟೀಚರ್ಸ್ ನೀವು ಆದ್ರೂ ಕೊಟ್ರಿ, ಅಲ್ಲಿ MLA ಅವರಿಂದ ಜಾಯ್ನಿಂಗ್ ತೊಂದರು. ಒಬ್ರು CDPO ಆಫೀಸರ್ ಏನಾರ ನಿಮ್ಮ ಹೆಸರು ಕಟ್ಸತ್ತಾರ, ಇಲ್ಲ ಸರ್ಗಳು 22,000 ರೂಪಾಯಿ ಬೇಡ್ತಾ ಇದ್ದಾರೆ ಅಂತ. ನಾನು ಅವ್ರಿಗೆ ಹಚ್ಕೊಂಡ್ರಿ, CDPO ಲೀಡ್ ಸಾಹೇಬ್ ಹೇಳಿದ್ರ ನಾನು ಹೋಗಿ ಭೇಟಿ ಆಗ್ತಾನವ, ದುಡ್ಡು ಕೊಡಬಾರ್ದು. ಇದೊಂದು ಅವ್ರಿಗೆ ಹೇಳಿ CDPO ಆಫೀಸ್ದಲ್ಲಿ. ಯಾಕಂದ್ರೆ ಪೈಲ ಇದ್ ನಡೆಯಾಕ್ತೇನೆ ನಾವು ಬಂದೇವಿ ನಿಮ್ಗೆ ಭೇಟಿ ಆಗ. ಈಗ ಬಿ ಮತ್ತೆ ಹೊಸ CDPO ಅವ್ರು ಬಂದ ನಂತರ ಒಬ್ಬ ಟೀಚರ್ಸ್ 22,000 ರೂಪಾಯಿ ಕೊಡ್ಬೇಕಂತ ಮಾತಾಡ್ತಾ ಇದ್ದಾರೆ ಸರ್. ಒಂದು ಕೇಳಿ, ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ. ಯಾವುದೇ ಆಯ್ಕೆ ಇಲ್ಲಿಂದ ನೇರವಾಗಿ ನಮಗ್ ಗುರ್ತೈತಿ, ನೀವು ನಮಗೂ ಕೊಡಿರಿ. ಕೇಳಿ, ನಿಮ್ಮ ಆಫೀಸ್ ದುಡ್ಡು ಕೇಳ್ತಾರಲ್ಲ, ಅದಕ್ಕೆ ನಾನು ನಿಮ್ಗೆ ತಿಳಿಸ್ಬೇಕಾಯ್ತು. ನಿಮ್ಮ ಹೆಸರು ದುರುಪಯೋಗ ಪಡಿಸ್ಕೊಳತ್ತಾರ. ರೆಕಾರ್ಡಿಂಗ್ ತಂದು ಕೊಡೋದ್ರೆ ಕೊಡ್ತಾನೆ. ಆಯ್ತು, ಬಟ್ ಹೇಳ್ತೀನಲ್ಲ, ನಾವು ಯಾರಿಗೇನು ದುಡ್ಡು ಪ್ರತಿ ಒಂದು ಆರ್ಡರ್ ಇಲ್ಲಿಂದ ಪೋಸ್ಟ್ ಆಗುತ್ತೆ ಮನೆಗೆ. ದುಡ್ಡು ಕೇಳಿದಾರ ಈಗ ಬಿಡಿ, ಅದು ಗೊತ್ತಿದೆ, ನಿಮಗೆ ಗೊತ್ತಿದೆ, ನೀವೇ ಬಂದಿದ್ದೀರಿ ನಮ್ಮ
ಮಾಡ್ತಿರ್ತವ್ರು. ನಮ್ದು ಒಂದ್ ಜರ ಫೋನ್ ಪಿಕ್ ಮಾಡ್ತಾ ಹೇಳ್ಬೇಕು ಶಿಲ್ಪಿ ಅವ್ರು. ಯಾಕಂದ್ರೆ ಈಗ ಅಂಗನವಾಡಿಯಾಗ ಸಮಸ್ಯೆ ಬರ್ತಂದ್ರ ಸಿಡಿಪಿ ಅವ್ರಿಗೆ ಹೇಳ್ಬೇಕಲ್ಲ. ಸಣ್ಣ ವಿಷಯಕ್ಕೂ ಡಿ ಸಾಹೇಬ್ರಿಗೆ ಹೇಳಕ್ ಆಗಲ್ಲ. ಮಾಡ್ತಾ ಇಲ್ಲ, ನಾ ಡೈರೆಕ್ಟ್ ಹೋಗಿ ನೀನ್ ಮಾತಾಡಿ ಮಾಡ್ಕೊಂಡ್ರೆ ಮಾಡ್ತೀನಿ ಅಂದರು. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಪ್ರೂಫ್ ಇದೆ. ನಿಮ್ಮ ಆಫೀಸ್ ಕಡೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ರಿ, ಯಾಕಂದ್ರ ಸಾರ್ವಜನಿಕ ವರ್ಕರ್ ಅವ್ರ. ಈಗ ನೋಡ್ರಿ ಅಂಗನವಾಡಿ ಬದಲು ಹಚ್ಬೇಕಾದ್ರೆ ನಾವು ಸೂಪರ್ವೈಸರ್ ಹಚ್ಬೇಕು, ಸೂಪರ್ವೈಸರ್ ಹಚ್ಚಿದ್ರೆ ಸಿಡಿಪೋ ಸಾಹೇಬ್ ಹಚ್ಬೇಕು, ಸಿಡಿಪೋ ಸಾಹೇಬ್ರಿಗೆ ಹಚ್ಚಿದ್ರೆ ಡಿ ಸಾಹೇಬ್ರಿಗೆ ಹಚ್ಬೇಕು. ಸಣ್ಣ ವಿಷಯಕ್ಕೂ ಡಿ ಸಾಹೇಬ್ರಿಗೆ ಹಚ್ಚಕ್ಕಾಗತ್ತೆ. ಇಲ್ಲಿ ನೀವು ಮಾತಾಡ್ತೀರಿ ನಮ್ಗೆ ಎಷ್ಟೋ ಸಲ ನಾವು ಹಚ್ಚಿ ನಿಮ್ಗೆ ಮಾತಾಡಿದ್ರು ಹೇಳ್ಬೇಕಾಗ್ತೈತಿ. ನೀವು ತೋರಿಸ್ತೇನೆ ನಿಮ್ಗೆ. ಒಂದು ಸ್ಕೂಲ್ದಲ್ಲಿ 37 ಹಜರಾತಿ ಇದ್ದ ಟೈಮ್ದಾಗ್ರಿ ಒಂದೇ ಮಗು ಐತಿ. ಮಗುನ 37 ಹಜರಾತಿ ಆಗ್ತೈತಿ. ಅದನ್ನ ನಾವು ವಿಡಿಯೋ ಸಪೋರ್ಟ್ ಮಾಡಿದ್ದೆ ತಿಳಿಸೋ ಸಲ ಹಚ್ಚಾಕ್ತದೆ ಸಿಡಿಪೋ ಅವ್ರಿಗೆ. ಫೋನ್ ಎಬ್ಸ್ತೇವೆ. ಸ್ವತಃ ನಾನು ಹುಕ್ಕೇರಿ ಆಫೀಸ್ ಹೋಗಿ ಭೇಟಿಯಾಗಿ ಇಲ್ರಿ ನಾವು ಮೀಟಿಂಗ್ದಾಗಿದ್ದು ಆದ್ರೆ ಇನ್ನೊಮ್ಮೆ ಹಚ್ಚಿದಾಗ್ರೆ ಎಬ್ಸರಿ ನಾವು ಫೋನ್ ಪಿಕ್ ಮಾಡ್ತಾ ಇಲ್ಲ. ನೋಡ್ರಿ ನಿಮ್ಗೆ ಹಗ್ಗ ಜಿಗ್ಗಟ್ಟು ಇದ್ದಿರ್ಬೇಕು, ನಮಗಲ್ಲ. ನಾವು ಪಬ್ಲಿಕ್ ಎಲ್ಲರೂ ಅಷ್ಟೇ. ಅಂಗನವಾಡಿ ಟೀಚರ್ಗಳು ಅವ್ರ ಚರ್ಚಾಗಿ ಇದ್ ಮಾಡ್ತಾ ಇದ್ದಾರೆ. ಆ ತರ ಹೇಳ್ತಾರೆ ಈಗ ನಾವು ತಾಲೂಕದಾಗ ಇದ್ದವ್ರೆಲ್ಲ ಡ್ಯೂಟಿದಾಗ ಇದ್ದಾಗ ಮಾಡ್ತಾರೆ. ಒಂದು ಕ್ವಶನ್ ಕನಕಲಾದ ಅಧ್ಯಕ್ಷರು ಅವರು ಹಿಂಗಾಗಿ ರೈಟಿಂಗ್ ಕೊಡ್ತೇನೆ ಸರ್. ಅದನ್ನ ನಾನು ನೋಡ್ತೇನೆ, ರೈಟಿಂಗ್ದಾಗ ನಿಮ್ಗೆ ಕೊಡ್ತೀನಿ ಸರ್. ಮತ್ತು ಇದು ಒಂದು ಸ್ವಲ್ಪ ಅದ್ರಗಳಿಗೂ ಸಿಡಿಪಿ ಅವರಿಗೂ ಮತ್ತೆ ಸರ್ ಅವರಾದ್ರೂ ಬಂದು ಎನ್ಕ್ವೈರಿ ಮಾಡ್ಬೋದು. ಸಿಡಿಪಿ ಅವ್ರು ಇಬ್ಬರು ಕೋರ್ಟು ಇದು ನಡೆದಿದೆ. ಸಿಡಿಪಿ ಹೋದಾರ ಸೂಪರ್ವೈಸರ್ ನನ್ನ ಕಡೆ ವಾಟ್ಸ್ಆಪ್ ಮಾಡ್ತಾರೆ. ಹುಕ್ಕೇರಿ ತಾಲೂಕಾ ಎಲ್ಲ ಸರ್ ಎಲ್ಲ ಕಡೆ ಪೈಲ ಹೊಳೆದಾಗ ಇನ್ನಾದ್ರೂ ಸುಧಾರಿಸ್ತೇನೆ. ಜೈ ಭೀಮ್. ಇವತ್ತಿನ ದಿನ ಹುಕ್ಕೇರಿ ತಾಲೂಕಿನಲ್ಲಿ ಅನೇಕ ಅಂಗನವಾಡಿ ಕೇಂದ್ರಗಳಿದ್ದು ಆ ಕೇಂದ್ರಗಳಲ್ಲಿ ಟೀಚರ್ಸ್ ಅಟ್ಟೆ ಇದ್ದು ಮಕ್ಕಳ ಹಾಜರಾತಿ ಇರುವುದಿಲ್ಲ. ಮಕ್ಕಳ ಹಾಜರಾತಿ ಬುಕ್ಕದಲ್ಲಿ ಇರ್ತದೆ, ಆದರೆ ಅಂಗನವಾಡಿಯಲ್ಲಿ ಮಕ್ಕಳಿರಲ್ಲ. ಆದ ಕಾರಣದಿಂದ ಇವತ್ತಿನ ದಿನ ನಾವು ಡಿ ಸಾಹೇಬರ ಮುಂದೆ ಬಂದೆ, ಉಪನಿರ್ದೇಶಕ ಅಧಿಕಾರಿಗಳು ಮುಂದೆ ಬಂದು ನಾವು ಒಂದು ಮನವಿ ಮಾಡ್ಕೊಂಡಿರ್ತೇವೆ. ಎಲ್ಲರೂ ಸೂಪರ್ವೈಸರ್ಸು ಹಾಗೂ 2 ಜನ ಸಿಡಿಪಿ ಇದ್ದರೂ ಕೂಡ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ವಿಸಿಟ್ ಆಗ್ತಾಯಿಲ್ಲ. ಆ ಕಾರಣದಿಂದ ನಾವು ಬಂದು ಡಿ ಸಾಹೇಬ್ರವ್ರ ಕಡೆ ಬಂದು ಮನವಿಯನ್ನು ಮಾಡಿಕೊಂಡಿದ್ದು, ಇನ್ನು ಮುಂದಾದರೂ ಮಕ್ಕಳು ಎಷ್ಟು ಜನ ಅಂಗನವಾಡಿ ಕೇಂದ್ರದಲ್ಲಿ ಇರ್ತಾರೆ ಅಷ್ಟು ಜನರದ್ದೇ ಹಾಜರಾತಿ ಹಾಕಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಜಿಲ್ಲಾಧಿಕಾರಿ ಅವರ ಮುಂದೆ ಬಂದು ಹೋರಾಟ ಮಾಡಲು ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತೇವೆ. ಜೈ ಭೀಮ್. ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಸಂಗೊಳ್ಳಿ ರಾಯಣ್ಗೆ, ರಾಣಿ ಕಿತ್ತೂರು ಚೆನ್ನಮ್ಗೆ.